Dear students, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಪ್ರೀವಿಯಸ್ ವಿಡಿಯೋದಲ್ಲಿ ಸ್ಪೆಸಿಫಿಕ್ ಇನ್ಕಮ್ ಟ್ಯಾಕ್ಸಬಲ್ ಅಂಡರ್ ದಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ತಿಳ್ಕೊಂಡ್ವಿ. ಸೊ ಈ ವಿಡಿಯೋದಲ್ಲಿ ಅದರ್ ಇನ್ಕಮ್ಸ್ ಚಾರ್ಜಬಲ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಸೊ ಇವೆರಡು ಕೆಟಗರೈಸ್ ಮಾಡಿರೋದನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದ್ವಿ. ಅದರ್ ಇನ್ಕಮ್ಸ್ ಕೆಟಗರಿನಲ್ಲಿ ಯಾವ್ಯಾವುದು ಟ್ಯಾಕ್ಸಬಲ್ ಇನ್ಕಮ್ ಆಗುತ್ತೆ ಅನ್ನೋದನ್ನ ನೋಡುವ. ಆಲ್ ಇಂಟ್ರೆಸ್ಟ್ ಅಂತ ಹೇಳ್ತಿದ್ದಾನೆ. ಆಲ್ ಇಂಟ್ರೆಸ್ಟ್ ಅಂತ ಹೇಳಿದ್ರೆ ಯಾವ್ದು? ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ಸ್, ಇಂಟ್ರೆಸ್ಟ್ ಆನ್ ಲೋನ್. ಲೋನ್ ಅಂದ್ರೆ ನಾವು ತಗೊಂಡಿದ್ದಲ್ಲ, ನಾವು ಕೊಟ್ಟಿದ್ದು. ನಾವು ಇನ್ನೊಬ್ರು ಲೋನ್ ಕೊಟ್ಟಾಗ ಅದರಿಂದ ಬರುವಂತ ಇಂಟ್ರೆಸ್ಟ್, ಅದು ಟ್ಯಾಕ್ಸಬಲ್. ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಡಿಲೇಡ್ ರಿಫಂಡ್ ಆಫ್ ಇನ್ಕಮ್ ಟ್ಯಾಕ್ಸ್. ಹೀಗಂದ್ರೆ ಯಾವುದು? ಈಗ ಸಪೋಸ್ ನಂದು ಒಂದು ವರ್ಷಕ್ಕೆ ಟ್ಯಾಕ್ಸ್ 10,000 rupees ಬಂದಿದೆ. ನಾನು 10,500 ಟ್ಯಾಕ್ಸ್ ಕಟ್ಬಿಟ್ಟಿದ್ದೀನಿ. ಸೊ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ 500 rupees ನನಗೆ ರೀಫಂಡ್ ಆಗಬೇಕು, ವಾಪಸ್ ಬರಬೇಕು. ಅದಿನ್ನೂ ಬಂದಿಲ್ಲ, ಡಿಲೇ ಆಗಿದೆ. ಸೊ ಡಿಲೇ ಆದಂಥ ಸಂದರ್ಭದಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಅದಕ್ಕೆ ಇಂಟ್ರೆಸ್ಟ್ ಸೇರಿಸಿ ಕೊಡುತ್ತೆ. ಆ ಇಂಟ್ರೆಸ್ಟ್ ಇನ್ಕಮ್ ಏನಿದೆಯಲ್ಲ, ಇಂಟ್ರೆಸ್ಟ್ ಅಮೌಂಟು, ಸೊ ದಟ್ ಈಸ್ ಟ್ಯಾಕ್ಸಬಲ್ ಅಂಡರ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ನೆಕ್ಸ್ಟ್, ಪಾಯಿಂಟ್ ನಂಬರ್ 2, ಇನ್ಕಮ್ ಆಫ್ ಎ ಟೆನೆಂಟ್ ಫ್ರಮ್ ಸಬ್ಲೆಟ್ಟಿಂಗ್ ದ ಹೋಲ್ ಆರ್ ಪಾರ್ಟ್ ಆಫ್ ದ ಹೌಸ್ ಪ್ರಾಪರ್ಟಿ. ಈಗ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅದೇ ಸೆಪರೇಟ್ ಹೆಡ್ ಆಫ್ ಇನ್ಕಮ್ ಅಂತ ಓದಿದ್ವಿ. ಇದ್ಯಾವುದು? ಸಬ್ಲೆಟಿಂಗ್ ಅಂತ ಹೇಳಿದ್ರೆ, ಈಗ ಮಿಸ್ಟರ್ ಎ ಓನರ್ ಇದ್ದಾನೆ. ಮಿಸ್ಟರ್ ಎ ಓನರ್ ಆಗಿದ್ದು ಮಿಸ್ಟರ್ ಬಿಗೆ ತನ್ನ ಮನೆನ ರೆಂಟ್ಗೆ ಕೊಡ್ತಾನೆ. ಮಿಸ್ಟರ್ ಬಿ ಟೆನೆಂಟ್, ಬಾಡಿಗೆದಾರ. ಮಿಸ್ಟರ್ ಎ ಓನರ್. ಮಿಸ್ಟರ್ ಎ ಇಂದ ಬಾಡಿಗೆಗೆ ಪಡ್ಕೊಂಡಂತ ಮಿಸ್ಟರ್ ಬಿ ಬಾಡಿಗೆದಾರ ಟೆನೆಂಟ್, ಅವನು ಮಿಸ್ಟರ್ ಸಿಗೆ ಮತ್ತೆ ಮರು ಬಾಡಿಗೆಗೆ ಕೊಡ್ತಾನೆ. ಇಲ್ಲಿ ಮಿಸ್ಟರ್ ಬಿ ಮಿಸ್ಟರ್ ಸಿ ಇಂದ ಏನ್ ಅಮೌಂಟ್ ಕಲೆಕ್ಟ್ ಮಾಡ್ಕೋತಾನಲ್ಲ, ಅದನ್ನೇ ಇಲ್ಲಿ ಹೇಳ್ತಾ ಇದೆ. ಇನ್ಕಮ್ ಆಫ್ ಎ ಟೆನೆಂಟ್ ಫ್ರಮ್ ಸಬ್ಲೆಟಿಂಗ್ ದ ಹೋಲ್ ಆರ್ ಪಾರ್ಟ್ ಆಫ್ ದಿ ಹೌಸ್ ಪ್ರಾಪರ್ಟಿ. ರೆಮ್ಯುನರೇಷನ್ ರಿಸೀವ್ಡ್ ಬೈ ಎ ಟೀಚರ್ ಆರ್ ಲಾಯರ್ ಫಾರ್ ಡೂಯಿಂಗ್ ಎಕ್ಸಾಮಿನೇಷನ್ ವರ್ಕ್. ಟೀಚರ್ ಅಥವಾ ಲಾಯರ್ ಎಕ್ಸಾಮಿನೇಷನ್ ರಿಲೇಟೆಡ್ ವರ್ಕ್ ಮಾಡಿದಾಗ ಬಂದಂತ ಅಮೌಂಟ್, ಅದು ಕೂಡ ಟ್ಯಾಕ್ಸಬಲ್ ಇನ್ಕಮ್. ಇನ್ಕಮ್ ಆಫ್ ರಾಯಲ್ಟಿ, ಅದು ಮೈನಿಂಗ್ ಇರ್ಬೋದು, ಬುಕ್ ಪಬ್ಲಿಷಿಂಗ್ ಇರ್ಬೋದು. ಸೊ ಇನ್ ದ ಫಾರ್ಮ್ ಆಫ್ ರಾಯಲ್ಟಿ, ಇಫ್ ಎನ್ SSE receives money, that is also taxable. ಡೈರೆಕ್ಟರ್ಸ್ ಫೀಸ್, ಯೂಶಲಿ ಕಂಪನಿನಲ್ಲಿ ಡೈರೆಕ್ಟರ್ಗೆ ಸ್ಯಾಲ್ರಿ ಕೊಡ್ಬೋದು, ಕಮಿಷನ್ ಕೊಡ್ಬೋದು, ಅಥವಾ ಡೈರೆಕ್ಟರ್ಸ್ ಫೀಸ್ ಅಂತ ಸ್ಪೆಸಿಫೈ ಮಾಡಿ ಕೊಡ್ಬೋದು. ಅದು ಕೂಡ ಚಾರ್ಜಬಲ್. ರೆಂಟ್ ಆಫ್ ಲ್ಯಾಂಡ್ ನಾಟ್ ಅಪೋರ್ಟೆನೆಂಟ್ ಟು ಎನಿ ಬಿಲ್ಡಿಂಗ್. ಲ್ಯಾಂಡ್ ಇರಬೇಕು, ಅದು ಆ ಲ್ಯಾಂಡ್ ಯಾವುದೇ ಬಿಲ್ಡಿಂಗಿಗೆ ಅಟ್ಯಾಚ್ ಆಗಿರಬಾರ್ದು, ಓಪನ್ ಲ್ಯಾಂಡ್. ಸೊ ಅದನ್ನ ರೆಂಟ್ಗೆ ಏನಾದರೂ ಕೊಟ್ಟಾಗ ಅದು ಕೂಡ ಟ್ಯಾಕ್ಸಬಲ್ ಇನ್ಕಮ್. ಅಗ್ರಿಕಲ್ಚರಲ್ ಇನ್ಕಮ್ ಫ್ರಮ್ ಲ್ಯಾಂಡ್ ಸಿಚುಯೇಟೆಡ್ ಔಟ್ಸೈಡ್ ಇಂಡಿಯಾ. ಇಂಡಿಯಾದಲ್ಲಿ ಆದರೆ ರೂರಲ್ ಇಂದ ಅಗ್ರಿಕಲ್ಚರಲ್ ಇನ್ಕಮ್ ಪಡೆದ್ರೆ ಅದು ಎಕ್ಸೆಂಪ್ಷನ್ ಅಂತ ಇದೆ. ಬಟ್ ಇದು ಹೀಸ್ ಟಾಕಿಂಗ್ ಅಬೌಟ್ ಔಟ್ಸೈಡ್, ಅಂದ್ರೆ ಫಾರಿನ್ ನಲ್ಲಿ ಅಗ್ರಿಕಲ್ಚರಲ್ ಇಂದ ಇನ್ಕಮ್ ಏನಾದರೂ ಬಂದಿದ್ರೆ ಅಂಥವು ಟ್ಯಾಕ್ಸಬಲ್ ಇನ್ಕಮ್.
ಇನ್ಕಮ್ ಫ್ರಮ್ ಮಾರ್ಕೆಟ್ಸ್, ಫೆರೀಸ್ ಅಂಡ್ ಫಿಶರೀಸ್. ಮಾರ್ಕೆಟ್ಸ್ ನಿಮ್ಗೆ ಗೊತ್ತಿದೆ. ಫೆರೀಸ್ ಅಂತ ಹೇಳಿದ್ರೆ ಬೋಟ್ ಒಂದು ರೆಗ್ಯುಲರ್ಗೆ ಓಡಿಸ್ತಾ ಇರೋಂಥ ಆ ಬೋಟ್, ಅದರಿಂದ ಜನರೇಟ್ ಆಗುವಂಥ ಇನ್ಕಮ್. ಫಿಶರೀಸ್ ಅಂದರೆ ಗೊತ್ತಿದೆ, ಮೀನುಗಾರಿಕೆ. ಇನ್ಕಮ್ ಫ್ರಮ್ ಲೀಸ್ ಹೋಲ್ಡ್ ಪ್ರಾಪರ್ಟಿ, ಭೋಗ್ಯಕ್ಕೆ ಏನಾದರೂ ಕೊಟ್ಟಿದ್ರೆ, ಅದು ಬಿಲ್ಡಿಂಗ್ ಇರಬೇಕು ಅಂತೇನಿಲ್ಲ, ಇಟ್ ಮೇ ಬಿ ಮೆಷಿನರಿ ಆರ್ ಎನಿ ಎಕ್ವಿಪ್ಮೆಂಟ್. ರೆಮ್ಯುನರೇಷನ್ ರಿಸೀವ್ಡ್ ಫಾರ್ ರೈಟಿಂಗ್ ಆರ್ಟಿಕಲ್ಸ್ ಇನ್ ಜರ್ನಲ್ಸ್. ಜರ್ನಲ್ಸ್ ಅಲ್ಲಿ ಏನಾದರೂ ಆರ್ಟಿಕಲ್ ಬರೆದು ಅದಕ್ಕೇನಾದ್ರು ರೆಮ್ಯುನರೇಷನ್ ತಗೊಂಡಿದ್ರೆ, ಸ್ಟೋರಿ ಇರ್ಬೋದು, ಯಾವುದೋ ಒಂದು ಆರ್ಟಿಕಲ್ ಇರ್ಬೋದು, ಎನಿ ಆರ್ಟಿಕಲ್, ಸೊ ಅದಕ್ಕೇನಾದ್ರು ರೆಮ್ಯುನರೇಷನ್ ಪಡೆದುಕೊಂಡ್ರೆ ಅದು ಕೂಡ ಟ್ಯಾಕ್ಸಬಲ್. ಇನ್ಕಮ್ ಫ್ರಮ್ ಅನ್ಡಿಸ್ಕ್ಲೋಸ್ಡ್ ಸೋರ್ಸಸ್. ಅನ್ಡಿಸ್ಕ್ಲೋಸ್ಡ್ ಅಂತ ಹೇಳಿದ್ರೆ ಯಾವ ಸೋರ್ಸಿಂದ ಇನ್ಕಮ್ ಬಂದಿದೆ ಅಂತ ಅಸೆಸಿಗೆ ಗೊತ್ತಿಲ್ಲ, ಅಥವಾ ಅವನು ಮುಚ್ಚಿಟ್ಟಿರಲೂಬಹುದು. ಕ್ಯಾಶ್ ಕ್ರೆಡಿಟ್ಸ್ ವಿಚ್ ಆರ್ ಅನ್ಎಕ್ಸ್ಪ್ಲೇನ್ಡ್. ಬ್ಯಾಂಕ್ ಅಕೌಂಟ್ನಲ್ಲಿ ಯಾರೋ ಕ್ಯಾಶ್ ಡೆಪಾಸಿಟ್ ಮಾಡಿದ್ದಾರೆ, ಗೊತ್ತಿಲ್ಲ, ಕ್ರೆಡಿಟ್ ಆಗಿದೆ, ಅದಕ್ಕೆ ಎಲ್ಲಿಂದ ಬಂತು ಅಂತ ಎಕ್ಸ್ಪ್ಲನೇಷನ್ ಕೊಡೋಕ್ಕಾಗದೇ ಇರೋಂಥ ಅಮೌಂಟ್ ಏನಾದ್ರು ಕ್ರೆಡಿಟ್ ಆಗಿದ್ರೆ ಅದು ಟ್ಯಾಕ್ಸಬಲ್. ಅನ್ಎಕ್ಸ್ಪ್ಲೇನ್ಡ್ ಇನ್ವೆಸ್ಟ್ಮೆಂಟ್ಸ್, ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಈಗ ಮುರಳಿ, ನಾನು ಬೇರೆ ಕಡೆ ಎಲ್ಲೆಲ್ಲೋ ಇನ್ವೆಸ್ಟ್ ಮಾಡಿದ್ದೀನಿ, ನನ್ನ ಹೆಸರಲ್ಲಿದೆ ಇನ್ವೆಸ್ಟ್ಮೆಂಟ್ಸು, ಅದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗಮನಕ್ಕೆ ಬಂದಾಗ ಅದಕ್ಕೆ ಸೋರ್ಸ್ ಎಲ್ಲಿ ಅಂತ ಹೇಳದೇ ಇದ್ರೆ ಅದನ್ನು ಅನ್ಎಕ್ಸ್ಪ್ಲೇನ್ಡ್ ಇನ್ವೆಸ್ಟ್ಮೆಂಟ್ಸ್ ಅಂತ ಇರ್ತಾರೆ. ಹಾಗೆ ಅನ್ಎಕ್ಸ್ಪ್ಲೇನ್ಡ್ ಮನಿ, ನೀವು ಸಿನಿಮಾಗಳಲ್ಲಿ ನೋಡಿರಬಹುದು, ಇನ್ಕಮ್ ಟ್ಯಾಕ್ಸ್ ರೇಡ್ ಆದಾಗ ಮನೆಯಲ್ಲಿ ಒಂದಷ್ಟು ಇಷ್ಟು ಕ್ಯಾಶು, ಜ್ಯುವೆಲರಿ ಅವೆಲ್ಲ ಸಿಗುತ್ತೆ. ಸೊ ಆ ಕ್ಯಾಶ್ ಇಟ್ಕೊಂಡಿರೋದಕ್ಕೆ ಅವರು ರೀಸನ್ ಕೊಡಬೇಕು, ಎಲ್ಲಿಂದ ಅರ್ನ್ ಮಾಡಿದ್ದು, ಸ್ಯಾಲ್ರಿಯಿಂದನೋ, ಬಿಸ್ನೆಸ್ಸಿಂದನೋ, ಅಥವಾ ಲ್ಯಾಂಡ್ ಪ್ರಾಪರ್ಟಿ ಸೇಲ್ ಮಾಡಿದ್ದ ಬಂದಿದ್ದೋ. ಸೊ ಅದಕ್ಕೆ ಯಾವುದೇ ಡಾಕ್ಯುಮೆಂಟ್ ಪ್ರೂಫ್ ಏನೂ ಇಲ್ಲ ಅಂತ ಹೇಳಿದಾಗ ಅದನ್ನು ಅನ್ಎಕ್ಸ್ಪ್ಲೇನ್ ಮನಿ ಅಂತೇಳಿ ಸೀಸ್ ಮಾಡಿ ಟ್ಯಾಕ್ಸ್ ಹಾಕ್ತಾರೆ. ನೆಕ್ಸ್ಟ್ ಅನ್ಎಕ್ಸ್ಪ್ಲೇನ್ಡ್ ಎಕ್ಸ್ಪೆಂಡಿಚರ್. ಸೊ ಇನ್ಕಮ್ ಬಂದ ಮಾತ್ರಕ್ಕೆ ಅದನ್ನು ಮಾತ್ರ ಟ್ಯಾಕ್ಸ್ ಚಾರ್ಜ್ ಮಾಡೋದಿಲ್ಲ. ಈಗ ಇನ್ಕಮ್ನ ತಗೊಂಡು ಎಕ್ಸ್ಪೆಂಡಿಚರ್ ಮಾಡಿದಾಗ ಆ ಎಕ್ಸ್ಪೆಂಡಿಚರ್ ಮಾಡಿದ್ದಕ್ಕೂ ಎಲ್ಲಿ ಸೋರ್ಸ್ ಆಫ್ ಇನ್ಕಮ್, ಯಾವ ಅಮೌಂಟಿಂದ ಮಾಡಿದ್ದೀರಾ ಅಂತ ಅವರು ಎಕ್ಸ್ಪ್ಲನೇಷನ್ ಕೊಡಬೇಕು. ಅದು ಅನ್ಎಕ್ಸ್ಪ್ಲೇನ್ಡ್ ಎಕ್ಸ್ಪೆಂಡಿಚರ್. ಅಮೌಂಟ್ ಆರ್ ಬಾರೋಡ್ ರೀಪೇಡ್ ಆನ್ ಹುಂಡಿ. ಹುಂಡಿ ಅಂತ ಹೇಳಿದ್ರೆ ಅದು ಒಂದು ಇನ್ಸ್ಟ್ರೂಮೆಂಟ್, ಬಟ್ ಅದನ್ನು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂತೇಳಿ ಕನ್ಸಿಡರ್ ಮಾಡಲ್ಲ. ಸೊ ಅದರಲ್ಲಿ ಹಣ ಪಡ್ಕೊಂಡಂಥ ವ್ಯಕ್ತಿ ಯಾರಿಗೆ ಕೊಡಬೇಕು ಅವ್ರಿಗೆ ಅಕೌಂಟ್ ಪೇಯಿ ಬರೆದು, ಅಮೌಂಟ್ ಬರೆದು, ನೇಮ್ ಬರೆದು ಕೊಡ್ತಾನೆ. ಸೊ ಅದ್ರ ಮೂಲಕ ಅಮೌಂಟ್ ಏನಾದ್ರು ತಗೊಂಡಿದ್ರೆ ಅದು ಕೂಡ ಟ್ಯಾಕ್ಸಬಲ್. ಇಂಟ್ರೆಸ್ಟ್ ರಿಸೀವ್ಡ್ ಬೈ ಎನ್ ಎಂಪ್ಲಾಯಿ ಆನ್ ಇಸ್ ಓನ್ ಕಾಂಟ್ರಿಬ್ಯೂಷನ್ ಟು ಆ್ಯನ್ ಅನ್ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್. ಪ್ರಾವಿಡೆಂಟ್ ಫಂಡ್ ಬಗ್ಗೆ ನೀವು ಆಲ್ರೆಡಿ ಸ್ಯಾಲ್ರಿ ಚಾಪ್ಟರ್ನಲ್ಲಿ ಓದಿರ್ತೀರ. ಅದಕ್ಕೆ ಏನಾದ್ರು ಇಂಟ್ರೆಸ್ಟ್ ಏನಾದ್ರು ರಿಸೀವ್ ಮಾಡಿದರೆ ಅದು ಕೂಡ ಟ್ಯಾಕ್ಸಬಲ್ ಇನ್ಕಮ್. ನೆಕ್ಸ್ಟ್ ಸ್ಯಾಲ್ರಿ ಆಫ್ ಎ ಮೆಂಬರ್ ಆಫ್ ಪಾರ್ಲಿಮೆಂಟ್, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಕೌನ್ಸಿಲ್. ಇದನ್ನು ಬೋಲ್ಡ್ ಮಾಡಿದ್ದೀನಿ ನಿಮಗೆ ಗಮನಕ್ಕೆ ಬರಲಿ ಅಂತ. MP, MLA ಮತ್ತು MLCಗಳಿಗೆ ಕೊಡುವಂಥ ಸ್ಯಾಲ್ರಿ ಗೌರ್ಮೆಂಟ್ ಎಂಪ್ಲಾಯೀಸು ಅಥವಾ ಬೇರೆ ಯಾರೇ ಪಬ್ಲಿಕ್ ಪ್ರೈವೇಟ್ ಎಂಪ್ಲಾಯೀಸು ರಿಸೀವ್ ಮಾಡುವಂಥ ಸ್ಯಾಲ್ರಿ ಥರ ಅಲ್ಲ. ಅದು ಅವ್ರಿಗೆ ಕೊಡುವಂಥ ರೆಮ್ಯುನರೇಷನ್ ಬೇರೆ ಕ್ಯಾಟಗರಿನಲ್ಲಿ ಬರುತ್ತೆ. ಇನ್ ಕೇಸ್ ಸ್ಯಾಲ್ರಿ, ಆ್ಯಕ್ಚುಯಲ್ ಸ್ಯಾಲ್ರಿ ನಮ್ಮ ಥರನೇ ರಿಸೀವ್ ಮಾಡೋದಿದ್ರೆ ಅದು ಇನ್ಕಮ್ ಫ್ರಮ್ ಸ್ಯಾಲ್ರಿನಲ್ಲಿ ಬರ್ತಿತ್ತು. ಇದು ಜಸ್ಟ್ ರೆಮ್ಯುನರೇಷನ್. ಯಾಕೆಂದರೆ ಅವರು 5 years ಮಾತ್ರ ಅವರ ಟರ್ಮ್ ಇರುತ್ತೆ. ಸೊ ಆದ್ದರಿಂದ ಅವ್ರಿಗೆ ಸ್ಯಾಲ್ರಿ ಅಂತ ಕೊಡುವಂಥ ರೆಮ್ಯುನರೇಷನ್ನ ಸ್ಯಾಲ್ರಿ ಅಂತ ಕನ್ಸಿಡರ್ ಮಾಡಲ್ಲ. ಆದ್ದರಿಂದ ಅದನ್ನು ಇನ್ಕಮ್ ಫ್ರಮ್ ಅದರ್ ಸೋರ್ಸಸಲ್ಲಿ ತಗೋತೀವಿ. ಇನ್ಶೂರೆನ್ಸ್ ಕಮಿಷನ್ ನಾಟ್ ಚಾರ್ಜಬಲ್ ಅಂಡರ್ ದ ಹೆಡ್ ಪ್ರಾಫಿಟ್ಸ್ ಆ್ಯಂಡ್ ಗೇನ್ಸ್ ಆಫ್ ಬಿಸ್ನೆಸ್.
ಇನ್ಶೂರೆನ್ಸ್ ಕಮಿಷನ್ ಏನಾದ್ರು ತಗೊಳ್ತಿದ್ರೆ ಅದು ಕೂಡ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಅದನ್ನೇ ರೆಗ್ಯುಲರ್ ಆಗಿ ಬಿಸ್ನೆಸ್ ಅಥವಾ ಪ್ರೊಫೆಷನ್ ಅಂತ ಮಾಡ್ಕೊಂಡಿದ್ರೆ ಅದು ಈ ಕ್ಯಾಟಗರಿನಲ್ಲಿ ಬರಲ್ಲ. ಸೈಡ್ ಬಿಸ್ನೆಸ್. ರೆಂಟ್ ಆಫ್ ಟ್ರೇಡ್ ಮಾರ್ಕ್ ಏನಾದ್ರು ಕೊಟ್ಟು ಅದರಿಂದ ರೆಂಟ್ ಏನಾದ್ರು ಪಡ್ಕೋತಿದ್ರೆ. ಡೈರೆಕ್ಟರ್ಸ್ ಕಮಿಷನ್ ಯಾವುದಕ್ಕೆ ಇನ್ ಕೇಸ್ ಬ್ಯಾಂಕ್ ಗ್ಯಾರಂಟಿ ಕೊಟ್ಟರೆ ಅದಕ್ಕೆ ಬರುವಂಥ ಕಮಿಷನ್ನು. ಅಂಡರ್ ರೈಟಿಂಗ್ ಆಫ್ ಶೇರ್ಸ್ ಆಫ್ ಎ ನ್ಯೂ ಕಂಪನಿ ಅದಕ್ಕೆ ತಗೊಂಡಂಥ ಕಮಿಷನ್ನು. ಗ್ರ್ಯಾಚ್ಯುಟಿ ರಿಸೀವ್ಡ್ ಬೈ ಡೈರೆಕ್ಟರ್ ಹೂ ಇಸ್ ನಾಟ್ ಎನ್ ಎಂಪ್ಲಾಯಿ ಆಫ್ ಎ ಕಂಪನಿ ಡೈರೆಕ್ಟರ್ನ ತನ್ನ ಎಂಪ್ಲಾಯಿ ಅಂತೇಳಿ ಕನ್ಸಿಡರ್ ಮಾಡಲ್ಲ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಗ್ರ್ಯಾಚ್ಯುಟಿ ಏನಾದ್ರು ರಿಸೀವ್ ಮಾಡಿದಾಗ ಅದು ಕೂಡ ಟ್ಯಾಕ್ಸಬಲ್ ಇನ್ಕಮ್. ಫ್ಯಾಮಿಲಿ ಪೆನ್ಷನ್ ರಿಸೀವ್ಡ್ ಬೈ ದ ವಿಡೋ ಆ್ಯಂಡ್ ಹೇರ್ಸ್. ವಿಡೋ ಅಂತ ಹೇಳಿದ್ರೆ ವಿಧವೆ, ಹೇರ್ಸ್ ಅಂತ ಹೇಳಿದ್ರೆ ವಾರಸುದಾರರು. ಈಗ ಮೃತ ಹೊಂದಿದ ವ್ಯಕ್ತಿಯ ವಾರಸುದಾರರು ಅಂತ ಹೇಳಿದ್ರೆ ಅವರ ಸ್ಪೌಸ್ ಆ್ಯಂಡ್ ಲೀಗಲ್ ಹೇರ್ಸ್ ಅಂತ ಹೇಳಿದ್ರೆ ಮಕ್ಕಳಾಗಿರ್ಬೋದು. ಎಕ್ಸಂಪ್ಷನ್. ಈ ಫ್ಯಾಮಿಲಿ ಪೆನ್ಷನ್ ಕೂಡ ಟ್ಯಾಕ್ಸಬಲ್ ಇನ್ಕಮು, ಆದರೆ ಕೆಲವಕ್ಕೆ ಎಕ್ಸಂಪ್ಷನ್ ಕೊಟ್ಟಿದ್ದಾರೆ. ಯಾವುದಕ್ಕೆ ಅಂದರೆ ವಿಡೋ ಆಫ್ ಎನ್ ಎಂಪ್ಲಾಯಿ ಆಫ್ ದಿ UNO ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್, ವಿಶ್ವಸಂಸ್ಥೆ. ಅಲ್ಲಿ ವರ್ಕ್ ಮಾಡ್ತಾ ಇರೋಂಥ ಎಂಪ್ಲಾಯಿ ತೀರೋಗಿ ಅವರ ವೈಫ್ಗೆ ಪೆನ್ಷನ್ ಬಂತು ಅಂತ ಹೇಳಿದ್ರೆ ಅದು ಎಕ್ಸೆಂಪ್ಷನ್. ಎನಿ ಮೆಂಬರ್ ಆಫ್ ದ ಫ್ಯಾಮಿಲಿ ಆರ್ ಗ್ಯಾಲೆಂಟ್ರಿ ಅವಾರ್ಡಿ. ಎನಿ ಮೆಂಬರ್ ಆಫ್ ದಿ ಫ್ಯಾಮಿಲಿ ಆಫ್ ಗ್ಯಾಲೆಂಟ್ರಿ ಅಂತ ಹೇಳಿದ್ರೆ ಈ ಸೈನ್ಯದಲ್ಲಿರುವಂಥ ಮಿಲಿಟರಿ ಡಿಪಾರ್ಟ್ಮೆಂಟಲ್ಲಿರುವಂಥ ವ್ಯಕ್ತಿಗಳಿಗೆ ಕೊಡುವಂಥ ಪ್ರಶಸ್ತಿ, ಶೌರ್ಯ ಪ್ರಶಸ್ತಿ. ಅದು ಸುಮಾರು ಇದೆ, ಪರಮವೀರ ಚಕ್ರ, ಶೌರ್ಯ, ಆ ಥರ ಬೇಕಾದಷ್ಟು ಪ್ರಶಸ್ತಿಗಳಿದೆಯಲ್ಲ. ಅಂಥ ಎಂಪ್ಲಾಯಿ ಮೃತ ಹೊಂದಿದ್ದು ಅವರ ಫ್ಯಾಮಿಲಿಗೆ ಸಿಗ್ತಾಗಿದೆ. ಫ್ಯಾಮಿಲಿ ಅಂತ ಹೇಳಿದ್ರೆ ಇಲ್ಲಿ ಬ್ರದರ್, ಸಿಸ್ಟರ್, ವೈಫ್, ಪೇರೆಂಟ್ಸ್. ಸೊ ಅವರೆಲ್ಲರಿಗೂ ಕೂಡ ಇದು ಎಕ್ಸೆಂಪ್ಷನ್. ನೆಕ್ಸ್ಟ್, ವಿಡೋ ಆರ್ ಚಿಲ್ಡ್ರನ್ ಆರ್ ನಾಮಿನೇಟೆಡ್ ಅಂತ ಹೇಳಿದ್ರೆ ಯಾರು ಬೇಕಾದರೂ ಅವರು ನೇಮಿಸ್ಬೋದು. ಆರ್ಮ್ಡ್ ಫೋರ್ಸಸ್ ಇನ್ಕ್ಲೂಡಿಂಗ್ ಪ್ಯಾರಾಮಿಲಿಟರಿ ಆಫ್ ದಿ ಯೂನಿಯನ್, ಸೈನ್ಯದಲ್ಲಿರೋರಿಗೆ. ಅಮೌಂಟ್ ವಿಡ್ರಾನ್ ಫ್ರಮ್ ಡೆಪಾಸಿಟ್ ಇನ್ ನ್ಯಾಷನಲ್ ಸೇವಿಂಗ್ಸ್ ಸ್ಕೀಮ್, NSS ನ್ಯಾಷನಲ್ ಸೇವಿಂಗ್ ಸ್ಕೀಮ್ನಲ್ಲಿ ಡೆಪಾಸಿಟ್ ಇಟ್ಟು ಅದರಿಂದ ವಿಡ್ರಾನ್ ಮಾಡಿದ್ರೆ ಆ ಬಂದಂಥ ಅಮೌಂಟ್ ಕೂಡ ಟ್ಯಾಕ್ಸಬಲ್ ಇನ್ಕಮ್. ರೆಸಿಪ್ಟ್ಸ್ ಬೈ ಕ್ರಿಕೆಟರ್ಸ್ ಏನು ಬೋರ್ಡಿಂದ ಕ್ರಿಕೆಟ್ ಬೋರ್ಡಿಂದ ಅಮೌಂಟ್ ರಿಸೀವ್ ಮಾಡ್ತಾರೋ ಅವ್ರಿಗೆ ಅದು ಕೂಡ ಇನ್ಕಮ್ ಟ್ಯಾಕ್ಸ್ ಎಲಿಜಿಬಲ್. ಅದ್ರ ಜೊತೆಗೆ ನೋಡಿ, ಅವರು ಟೀಮ್ ಇಂಡಿಯಾಗೆ ಪಾರ್ಟಿಸಿಪೇಟ್ ಮಾಡಿರಬೇಕು, ಎಲ್ರಿಗೂ ಅಲ್ಲ. ಅದರಲ್ಲಿ ಕೆಟಗರಿ ಮಾಡಿದ್ದಾರೆ. ಇನ್ ಕೇಸ್ ಇಂಡಿಯಾದಲ್ಲಿ ಟೆಸ್ಟ್ ಮ್ಯಾಚ್ ಆಡಿದರೆ ಅದಕ್ಕೆ ಎಷ್ಟು ಅಮೌಂಟ್ ಟ್ಯಾಕ್ಸಬಲ್ ಅಂದರೆ, ಆ್ಯಕ್ಚುಲಿ ಏನು ಅಮೌಂಟ್ ರಿಸೀವ್ ಮಾಡ್ತಾರೋ ಅದರಲ್ಲಿ 75% ಡಿಡಕ್ಟ್ ಮಾಡಿ ಬ್ಯಾಲೆನ್ಸ್ ಅಮೌಂಟ್ ಏನಿದೆ ಟ್ಯಾಕ್ಸಬಲ್. ಈ 75% ಏನು ಡಿಡಕ್ಟ್ ಮಾಡ್ತಾರೋ ಅದಕ್ಕೆ ರೀಸನ್ಸ್ ಕೊಡಬೇಕು, ಯಾವುದಕ್ಕೆ ಎಕ್ಸ್ಪೆನ್ಸಸ್ ಆಗಿದೆ ಅಂತ. ಹಾಗೆ ಅದರ್ ಮ್ಯಾಚಸ್ ಇನ್ ಇಂಡಿಯಾ ದಟ್ ಈಸ್ ನಾಟ್ ಟ್ಯಾಕ್ಸಬಲ್. ಮ್ಯಾಚಸ್ ಔಟ್ಸೈಡ್ ಇಂಡಿಯಾ ಅಂದರೆ ಫಾರಿನ್ ಕಂಟ್ರೀಸ್ನಲ್ಲಿ ಏನಾದರೂ ಮ್ಯಾಚಸ್ ಆಡಿದಾಗ ಏನಾದ್ರು ಆಡಿದಾಗ ಅದಕ್ಕೆ ಅಮೌಂಟ್ ಏನು ರಿಸೀವ್ ಮಾಡ್ತಾರೋ ಅದರಿಂದ 50% ಡಿಡಕ್ಟ್ ಮಾಡಿ ರಿಮೈನಿಂಗ್ ಅಮೌಂಟ್ ಏನಿದೆ ಅದು ಟ್ಯಾಕ್ಸಬಲ್ ಇನ್ಕಮ್. ಥ್ಯಾಂಕ್ ಯು.